ರೌಡಿ ಶೀಟರ್ ಬೆಕ್ಲು ಶಿವ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಭೈರತಿ ಬಸವರಾಜ್ ಅವರು ಲಾಕ್ ಆಗಿದ್ದಾರೆ. 7 ತಿಂಗಳ ಬಳಿಕ ಪೊಲೀಸರಿಂದ ಕಡೆಗೂ ಅರೆಸ್ಟ್ ಮಾಡಲಾಗಿದೆ. ಏಳು ತಿಂಗಳಾಗಿತ್ತು ನೋಡಿ. 7 ತಿಂಗಳಿನ ಬಳಿಕ ಪೊಲೀಸರಿಂದ ಕಡೆಗೂ ಅರೆಸ್ಟ್ ಮಾಡಲಾಗಿದೆ ಭೈರತಿಯವರನ್ನ. ಪ್ರಕರಣದ ತನಿಖಾಧಿಕಾರಿ ಮುಂದೆ ಭೈರತಿಯವರನ್ನ ಹಾಜರುಪಡಿಸಲಾಗಿದೆ. ಲುಕೌಟ್ ನೋಟಿಸ್ ಅನ್ನ ಕೂಡ ಸಿಐಡಿ ತಂಡ ಹೊರಡಿಸಿತ್ತು. ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಅರೆಸ್ಟ್ ಪ್ರೊಸೀಜರ್ ಏನಿದೆ ಅದು ಆಗ್ತಾ ಇದೆ. ಬಂಧನ ಪ್ರಕ್ರಿಯೆಯನ್ನ ಸಿಐಡಿ ಪೊಲೀಸರು ಪೂರೈಸ್ತಾ ಇದ್ದಾರೆ. ಅಹಮದಾಬಾದ್ನಿಂದ ನೇರವಾಗಿ ಬೆಂಗಳೂರಿಗೆ ಫ್ಲೈಟ್ ಹತ್ಕೊಂಡು ಬಂದಿದ್ರು. ಅವ್ರು ಬರ್ತಾ ಇರುವಂತ ವಿಚಾರ ಗೊತ್ತಾಗ್ತಾ ಇದ್ದಂತೆ ಅವರಿಗೋಸ್ಕರ ಅಧಿಕಾರಿಗಳು ಕಾದು ಕುಳಿತಿದ್ರು. ಅವರು ಬರ್ತಾ ಇದ್ದಂತೆ, ಅವರಿದ್ದಂಥ ವಿಮಾನ ಲ್ಯಾಂಡ್ ಆಗ್ತಾ ಇದ್ದಂತೆ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಅದಾದ್ಮೇಲೆ ಏನು ಪ್ರೊಸೀಜರ್ಗಳಿದೆ ಆ ಪ್ರೊಸೀಜರ್ಗಳನ್ನು ಸದ್ಯ ಸಿಐಡಿ ಪೊಲೀಸರು ಮಾಡ್ತಾ ಇದ್ದಾರೆ. ಏನು ಟೀಮ್ಗಳು ಮಾಡ್ಕೊಂಡು ಹುಡುಕಿದ್ದು. ಆಮೇಲೆ ಎಲ್ಲೋ ಒಂದು ಕಡೆ ಹೋಪ್ ಇತ್ತು ಅವರಿಗೆ, ನಿರೀಕ್ಷಣಾ ಜಾಮೀನು ಸಿಗ್ಬೋದು ಸುಪ್ರೀಂ ಮೊರೆ ಹೋದ್ರೆ ಅಂತೇಳಿ. ಬಟ್ ಅಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಬಿಗ್ ಶಾಕನ್ನು ಕೊಟ್ಟಿತ್ತು. ಆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿದ ಬೆನ್ನಲ್ಲೇನೆ ಯಾವುದೇ ರೀತಿಯಾದಂಥ ಆಪ್ಷನ್ಗಳಿಲ್ಲ, ಬೇರೆ ದಾರಿ ಇಲ್ಲ, ಬರಲೇಬೇಕು, ಶರಣಾಗಲೇಬೇಕು. ಆಮೇಲೆ ಇವರೇ ಹೋಗಿ ನೇರವಾಗಿ ಶರಣಾದರೆ ಅದು ಕರ್ತವ್ಯ ಲೋಪ ಅನ್ನುವಂಥ ವಿಚಾರ ಕೂಡ ಬರುತ್ತೆ. ಹಾಗಾಗಿ ಅವರು ಬರುವಂಥ ವಿಚಾರ ಗೊತ್ತಾಗ್ತಾ ಇದ್ದಂತೆ ಏರ್ಪೋರ್ಟ್ನಲ್ಲಿ ಕಾದು ಕುಳಿತಿದ್ದಂತಹ ಅಧಿಕಾರಿಗಳು ಭೈರತಿಯವರನ್ನು ಅರೆಸ್ಟ್ ಮಾಡಿದ್ದಾರೆ. 7 ತಿಂಗಳ ಬಳಿಕ ಪೊಲೀಸರಿಂದ ಕಡೆಗೂ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಸದ್ಯ ಸಿಐಡಿ ಕಚೇರಿಯಲ್ಲಿ ಅರೆಸ್ಟ್ ಪ್ರೊಸೀಜರ್ಗಳೇನಿರುತ್ತೆ ಆ ಪ್ರೊಸೀಜರ್ಗಳನ್ನು ಸಿಐಡಿ ಪೊಲೀಸರು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಕೇಸ್ ವರ್ಗಾವಣೆ ಮಾಡಿಸಿ ಲಾಕ್ ಆದ್ರ ಭೈರತಿ. ಮೊದಲು ಪೂರ್ವ ವಿಭಾಗದಲ್ಲಿ ಕೇಸ್ ದಾಖಲಾಗಿತ್ತು. ನಂತರ ಸಿಐಡಿಗೆ ಬಿಕ್ಲು ಕೊಲೆ ಕೇಸ್ ವರ್ಗಾವಣೆ ಆಯಿತು. ಸಿಐಡಿಗೆ ವರ್ಗಾವಣೆ ಆಗುವಂತೆ ಬಸವರಾಜ್ ಅವರು ನೋಡ್ಕೊಂಡಿದ್ರು. ಕೇಸನ್ನ ಪೂರ್ವ ವಿಭಾಗದಲ್ಲಿದ್ರೆ ಪ್ರೆಷರ್ ಇರುತ್ತೆ ಅಂತೇಳಿ ಅಲ್ಲಿಗೆ ಆ ಕೇಸ್ನ ಟ್ರಾನ್ಸ್ಫರ್ ಮಾಡಿಸಿದ್ರು. ಸಿಐಡಿಗೆ ಕೇಸ್ ವರ್ಗಾವಣೆ ಆದರೆ ಪ್ರೋಸೆಸ್ ಏನಿರುತ್ತೆ, ಆ ಪ್ರೊಸೀಜರ್ ಏನಿರುತ್ತೆ ಅದು ಸ್ವಲ್ಪ ಲೇಟ್ ಆಗುತ್ತೆ. ಕೇಸ್ ಸಂಬಂಧ 2 ಬಾರಿ ವಿಚಾರಣೆಗೆ ಹಾಜರಾಗಿ ಅಲ್ಲಿ ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆಲ್ಲ ಉತ್ತರ ಕೊಟ್ಟು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ. ತನಿಖೆಗೆ ಸಹಕಾರ ಕೊಟ್ಟಿದ್ದೇನೆ ಅಂತ ಸುಮ್ಮನಾಗಿದ್ರು ಭೈರತಿಯವರು. 2 ಬಾರಿ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೂ ಕೂಡ ಹಾಜರಾಗಿದ್ರು. ಸಿಐಡಿಗೆ ವರ್ಗಾವಣೆಯಾದ ನಂತರ ಡಿವೈಎಸ್ಪಿ ಉಮೇಶ್ ತನಿಖಾಧಿಕಾರಿ. ಅದಾದ ನಂತರ ಹಠಾತ್ ಅಂತ ಡಿವೈಎಸ್ಪಿ ಉಮೇಶ್ ತನಿಖೆಯಿಂದ ಹಿಂದೆ ಸರಿತಾರೆ. ಡಿಎಸ್ಪಿ ಉಮೇಶ್ ಬದಲಿಗೆ ಡಿಎಸ್ಪಿ ನಂದಕುಮಾರ್ ತನಿಖಾಧಿಕಾರಿಯಾಗಿ ನೇಮಕ ಆಗ್ತಾರೆ. ಕೇಸ್ನಿಂದ ಹೊರಬರೋಕೆ ಸಾಕಷ್ಟು ಸರ್ಕಸ್ ಅನ್ನ ಮಾಡಿದ್ರು ಬಸವರಾಜ್ ಅವರು. ಕಡೆಗೆ ಹೈಕೋರ್ಟ್ ಮತ್ತೆ ಸುಪ್ರೀಂ ಕೋರ್ಟ್ ಶಾಕ್ಗೆ ಭೈರತಿ ಬಸವರಾಜ್ ಈಗ ಲಾಕ್ ಆಗಬೇಕಾದಂಥ ಪರಿಸ್ಥಿತಿ ಬಂದು ನಿಂತಿದೆ. A1 ಇದಾನಲ್ಲ, ಜಗ್ಗ ಅಲಿಯಾಸ್ ಜಗದೀಶ್ ಏನಿದ್ದಾನೆ ಆತ ಯಾರಂತಾನೆ ನನಗೆ ಗೊತ್ತಿಲ್ಲ. ಸಾಕಷ್ಟು ಜನ ಬರ್ತಾರೆ, ಯಾರ್ಯಾರೋ ಫೋಟೋಗಳು ತೆಗೆಸ್ಕೊಳ್ತಾರೆ, ಯಾರ್ಯಾರೋ ನಮ್ಮನ್ನು ಮೀಟ್ ಮಾಡ್ತಾ ಇರ್ತಾರೆ. ಅವ್ರ ಹಿನ್ನೆಲೆಗಳೆಲ್ಲ ನಮಗೆ ಗೊತ್ತಿರುತ್ತಾ ಅಂತೇಳಿ ವಿಚಾರಣೆಯ ಸಂದರ್ಭದಲ್ಲಿ ಸುಳ್ಳು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಸದ್ಯ ಭೈರತಿ ಬಸವರಾಜ್ ಅವ್ರ ಮೇಲೆ ಇದೆ. ಒಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಈಗ 7 ತಿಂಗಳ ನಂತರ ಭೈರತಿ ಬಸವರಾಜ್ ಅವರನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ. ಈಗ ಪ್ರೊಸೀಜರ್ಗಳೆಲ್ಲ ನಡೀತಾ ಇದೆ. ಕೋರ್ಟಿಗೆ ಯಾವಾಗ ಪ್ರೊಡ್ಯೂಸ್ ಮಾಡ್ತಾರೆ, ಏನು ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗ್ಲೂ ಪ್ರಭು, ಏನಂದ್ರೆ ಈಗಾಗ್ಲೇ ಕಳೆದ 8 ತಿಂಗಳ ಹಿಂದೆ ಅಂದ್ರೆ ಜುಲೈ 15ನೇ ತಾರೀಕು ಈ ಒಂದು ಬಿಕ್ಲ ಶಿವ ಮರ್ಡರ್ ಆಗತ್ತೆ. ಆ ನಂತರದಲ್ಲಿ A5 ಆರೋಪಿಯಾಗಿ ಕೂಡ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರನ್ನು ಕೂಡ ಸೇರಿಸಲಾಗತ್ತೆ. ಆದ್ರೆ ಇದು ರಾಜಕೀಯ ಷಡ್ಯಂತ್ರ ಅಂತ ಹೇಳಿ ಅವರು ಕೂಡ ವಿಚಾರಣೆಗೆ ಹಾಜರಾಗ್ತಾರೆ ಬಿಟ್ರೆ ಅವರನ್ನ ಅರೆಸ್ಟ್ ಮಾಡುವಂತ ಕೆಲಸ ಕೂಡ ಆಗೋದಿಲ್ಲ. ಆದ್ರೆ ಅದರಲ್ಲಿ A1 ಆರೋಪಿಯಾಗಿದ್ದಂತ ಜಗ್ಗ ಏನಿದ್ದಾನೆ ಆತ ಕೂಡ ವಿದೇಶದಲ್ಲಿ ಕೂಡ ತಲೆ ಮರೆಸ್ಕೊಂಡಿರ್ತಾನೆ. ಆ ನಂತರ ಲುಕೌಟ್ ನೋಟಿಸ್ ಕೂಡ ಜಾರಿಯಾಗಿ ಮತ್ತೆ ಅವನನ್ನ ಭಾರತಕ್ಕೆ ಬಂದಂತ ನಂತರದಲ್ಲಿ ಆತನನ್ನು ಕೂಡ ಸಿಐಡಿ ಅರೆಸ್ಟ್ ಮಾಡಿ ಈಗಾಗಲೇ ಆತ ಕೂಡ ನ್ಯಾಯಾಂಗ ಬಂಧನದಲ್ಲಿ ಕೂಡ ಇರುವಂತದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಕೂಡ ಇವರನ್ನು ಕೂಡ ವಿಚಾರಣೆಗೆ ಬರುವಂತೆ ಕೂಡ ಸಾಕಷ್ಟು ಬಾರಿ ಹೇಳಿತ್ತು. ಆದ್ರೆ ಇವರು ಸೆಷನ್ಸ್ ಕೋರ್ಟ್ ಅಂತ ಹೇಳಿ, ಹೈಕೋರ್ಟ್ ಅಂತ ಹೇಳಿ, ಕೊನೆಗೆ ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋದ್ರು. ಆದ್ರೆ ಈಗ ಎಲ್ಲಾ ಕಡೆಯಲ್ಲೂ ಕೂಡ ಅವರ ಬೇಲ್ ರಿಜೆಕ್ಟ್ ಆಗಿದ್ರಿಂದಾಗಿ ಈಗಾಗಲೇ ಅವರನ್ನ ಇವತ್ತು ಮಧ್ಯಾಹ್ನ 3:30 ಅಷ್ಟೊತ್ತಿಗೆ ಅವರು ಅಹಮದಾಬಾದಿಂದ ಫ್ಲೈಟ್ ಹತ್ತಿ ಬೆಂಗಳೂರಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಇನ್ನೇನು ಒಂದ್ ರೀತಿಯಾಗಿ ಸರೆಂಡರ್ ಅಂತಾನೆ ಹೇಳ್ಬೋದು ಇದನ್ನ. ಹಾಗಾಗಿ ಅವ್ರು ಬರುವಂತ ಕಾಯಿಕೆ ಪೊಲೀಸರು ಕೂಡ ಕಾಯ್ತಾ ಇದ್ರು. ಹೀಗಾಗಿ ಅಲ್ಲೂ ಕೂಡ ಹೋಗಿ ಈಗಾಗಲೇ ದೇವನಹಳ್ಳಿ ACP ಆಗಿರುವಂತ ಹರ್ಷ ಅವರ ನೇತೃತ್ವದಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಮಾಡ್ಲಾಗತ್ತೆ. ಅವರೇ ಕೂಡ ಈಗಾಗಲೇ
CID ಇರುವಂತಹ ತನಿಖಾಧಿಕಾರಿ ಯಾರಿದ್ದಾರೆ ಅವರ ಮುಂದೆ ಕೂಡ ಈಗಾಗಲೇ ಹಾಜರುಪಡಿಸಿ ಈಗಾಗಲೇ ಅವರು ಕೂಡ ತೆರಳಿರುವಂತದ್ದು. ಈಗಾಗಲೇ CID ಇರುವಂತಹ ಏನು ತನಿಖಾಧಿಕಾರಿ ಯಾರಿರ್ತಾರೆ ಈ ಒಂದು ಕೇಸ್ಗೆ ಅವರು ಕೂಡ ಏನು ಅರೆಸ್ಟ್ ಪ್ರೊಸೀಜರ್ ಅನ್ನು ಕೂಡ ಕಂಪ್ಲೀಟ್ ಮಾಡ್ತಾರೆ. ಕಂಪ್ಲೀಟ್ ಅನ್ನು ಮಾಡಿದ ನಂತರದಲ್ಲಿ ಬಹುತೇಕವಾಗಿ ಇವತ್ತು CID ಕೂಡ ಅವರು ವಾಸ್ತವನ್ನ ಹೂಡ್ಲೇಬೇಕಾಗತ್ತೆ. ಯಾಕಂದ್ರೆ 24 ಗಂಟೆಗಳ ಆದ ನಂತರದಲ್ಲಿ ಅವರು ಕೋರ್ಟ್ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ 24 ಗಂಟೆ ಒಳಗಾಗಿ. ಸೊ ಹೀಗಾಗಿ ನಾಳೆ ಬಹುತೇಕವಾಗಿ ಮೆಡಿಕಲ್ ನ ಮುಗಿಸಿ ಆ ನಂತರದಲ್ಲಿ ಅವರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆ ನಂತರ ಮತ್ತೆ ಕಸ್ಟಡಿಗೆ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತಾನೆ ಹೇಳ್ಬೋದು ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್.